ಬೇಗ ಅಜ್ಜಿ ಸಂಭ್ರಮಾನು ನಿಮಗೆ ಇರಲ್ವ ಮತ್ತೆ ಅಮೃತ ಅವರೇ, ದೀಪಾವಳಿ ಯಾಕೆ ವರ್ಷಕ್ಕೆ ಒಂದೇ ಸತಿ ಇರುತ್ತೆ? ಇನ್ನೊಂದು ಸರಿ ಬರಬೇಕಾಗಿತ್ತು. ಅಲ್ಲ, ವರ್ಷಕ್ಕೆ ಒಂದು 5 ಸತಿನೋ 10 ಸತಿನೋ ಬಂದಿದ್ರೆ ಚೆನ್ನಾಗಿರೋದು. ನೀವು ಹೇಳ್ತಾ ಇರೋದು ನೋಡಿದ್ರೆ ವರ್ಷವಿಡೀ ದೀಪಾವಳಿ ಬರಬೇಕು ಅನ್ನೋ ಹಾಗಿದೆ. ಬರಲಿ ಬಿಡಿ, ಒಳ್ಳೇದೇ ತಾನೇ. ಆವಾಗ ವರ್ಷವಿಡೀ ನಿಮ್ಮ ಹತ್ರ ಹೀಗೆ ಎಣ್ಣೆ ಹಚ್ಚಿಸ್ಕೊಂಡಿರ್ಬೋದು. ಆಹಾ, ಆ ಆಸೆ ನೋಡು. ಆಸೆಗೇನ್ರಿ, ಆಕಾಶದಷ್ಟಿರುತ್ತೆ. ಹಾಗಾದ್ರೆ ನೀವು ಅರ್ಥ ಮಾಡ್ಕೋಬೇಕಷ್ಟೆ. ಯಾವ ಆಸೆನ ಯಾವಾಗ ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಸುಮ್ಮನೆ ಇರಿ. ಏನು ಅರ್ಥ ಮಾಡ್ಕೋತೀರೋ ಏನೋ, ನಮ್ಮ ಕಷ್ಟ ನಮಗೆ. ಅರ್ಜುನ್ ಅವರೇ, ಒಂದು ನಿಮಿಷ ಏನು ಮಾಡ್ತಾ ಇದ್ದೀರಾ? ಸುಮ್ಮನೆ ಇದ್ರೆ ಸರಿ. ಸುಮ್ಮನೆ ಇರಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ನಾನು ಕೆಳಗಡೆ ಹೋಗ್ತೀನಿ ಅಜ್ಜಿ ಜೊತೆ ನೀರು ತುಂಬೋದಕ್ಕೆ. ಅಯ್ಯಯ್ಯೋ, ಸರಿ ಬಿಡೋದ್ರಿ. ಅಪ್ಪ ಮನೆಗೆ ಬಂದರು, ಅಜ್ಜಿ ಅಮ್ಮ ಎಲ್ಲರೂ ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. ಇದಕ್ಕಿಂತ ಬದುಕಿಗೆ ಇನ್ನೇನು ಬೇಕ್ರಿ? ನಿಮಗೆ ಬೇಕಾಗಿರೋದು ನಿಮಗೆ ಸಿಕ್ಕಿದೆ, ನನಗೆ ಬೇಕಾಗಿರೋದು ನನಗೆ ಸಿಗೋ ತನಕ ನಾನು ಹೇಗೆ ಸಂತೋಷವಾಗಿರಲಿ? ಅಜ್ಜಿ, ನಿಮ್ಮನ್ನೊಂದು ಮಾತು ಕೇಳಬೇಕು. ಏನು? ಈ ಬೆನಕಗಳನ್ನು ದೀಪಾವಳಿ ಹಬ್ಬದ ದಿನ ಯಾಕೆ ಮಾಡ್ತಾರೆ? ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಇದೇ ದೀಪಾವಳಿ ಹಬ್ಬದ ದಿನ ಗೋವರ್ಧನಗಿರಿಯನ್ನ ತನ್ನ ಕಿರುಬೆರಳಲ್ಲೆತ್ತಿ ಮಳೆಯಿಂದ ಗೋವುಗಳನ್ನ ತನ್ನ ಭಕ್ತರನ್ನ ಕಾಪಾಡಿತು. ಅದರ ನೆನಪಲ್ಲಿ ಪಾಂಡವರ ಬೆನಕಗಳನ್ನು ಮಾಡಿ ಇದ್ರ ಮೇಲೆ ತುಪ್ಪ ಸುರಿದು ಆ ಶ್ರೀಕೃಷ್ಣ ಪರಮಾತ್ಮನ್ನ ನಮ್ಮನ್ನ ನಮ್ಮೂರ್ನ ಕಾಪಾಡು ಅಂತ ಬೇಡ್ಕೊಳ್ಳೋ ಪ್ರತೀತಿ ಇದೆ. ಹೀಗೂ ಒಂದು ಕತೆ ಇದೆಯಾ? ನಾವು ಇದನ್ನೆಲ್ಲ ಕೆದಕ್ತಾ ಹೋದ್ರೆ ನಾವು ಮಾಡೋ ಶಾಸ್ತ್ರ ಸಂಪ್ರದಾಯಕ್ಕೆ 100 ಕಾರಣಗಳಿರುತ್ತೆ. ಇದನ್ನೆಲ್ಲ ಕೆಲವರು ಮೂಢನಂಬಿಕೆ ಅಂತ ಹೇಳ್ತಾರೆ, ಆದರೆ ಅದೆಲ್ಲ ಸುಳ್ಳು. ಅತ್ತೆಮ್ಮ, ನಿಮ್ಮ ಮಗನ್ ಮರ್ತ್ಬಿಟ್ರ ನೀವು? ಅವ್ರು ತುಂಬಾ ಚೆನ್ನಾಗಿ ಬೆನ್ಕ ಮಾಡೋರಲ್ಲ. ಅಯ್ಯೋ, ಹೌದಲ್ವಾ? ಹೇ ವಿಷ್ಣು, ಬಾರೋ ಇಲ್ಲಿ. ಅಯ್ಯೋ, ನಿನ್ನೆ ಬರಿತಾ ಇರೋದು, ಬಾರೋ ಇಲ್ಲಿ. ನಿನಗೆ ಪಾಂಡವ ಬೆನಕ ಮಾಡೋದು ತುಂಬಾ ಇಷ್ಟ ಅಲ್ವಾ? ಹೌದು ಅಮ್ಮ. ಬಾ, ನಿನ್ನ ಕೈಯಾರೆ ನೀನೊಂದೆರಡು ಮಾಡು.
ಏನೋ ಮಾಡ್ತಾ ಇದೀಯ ಇಲ್ಲಿ? ನಾನೇನು ಮಾಡ್ತಿದ್ದೆ, ಅಣ್ಣನ ಅಮ್ಮ ಏನೋ ಮಾಡ್ತಾ ಇದ್ರು ನೋಡ್ತಾ ಇದ್ದೆ. ನಿಮ್ಗೆ ಯಾವಾಗಲೂ ನನ್ನ ಮೇಲೆ ಕಣ್ಣು. ಇವತ್ತೇನು ಅಂತ ಗೊತ್ತಾ? ಗೊತ್ತು. ಏನು? ಅಣ್ಣ ಮನೆಗೆ ಬಂದಿದ್ದಾನಲ್ಲ, ನೀವೆಲ್ಲರೂ ಸ್ವೀಟ್ ಮಾಡಿ ನನಗೆ ಅಣ್ಣನಿಗೆ ಎಲ್ರಿಗೂ ಕೊಡ್ತೀರ ತಾನೇ? ಸರಿ ಹೋಯ್ತು, ನಿನಗೆ ಯಾವಾಗ್ಲೂ ತಿನ್ನೋದ್ರ ಮೇಲೆ ಗಮನ. ಇವತ್ತು ಹಬ್ಬ ಕಣೋ, ಹೋಗಿ ಸ್ನಾನ ಮಾಡು. ನಾನು ಇಷ್ಟು ಬೇಗನಾ? ನಾನು ಆಮೇಲೆ ಮಾಡ್ತೇನೆ. ನೀನ್ ಹಠ ಎಲ್ಲ ಮಾಡಿದ್ರೆ ಇಲ್ಲಿ ನಡೆಯೋದಿಲ್ಲ. ಹೋಗಿ ಸ್ನಾನಕ್ಕೆ ಹೋಗು. ನಾವು ಮಾಡಲ್ಲ ಅಂದ್ರೆ ಮಾಡಲ್ಲ. ಮಾಡಲ್ಲ ಅಂದ್ರೆ ನಿನ್ನನ್ನು ಬಿಡೋರು ಯಾರು? ಅಯ್ಯೋ, ನಾನಿಲ್ಲ ಅಂದರೆ ವಿಷ್ಣು ಸ್ಟ್ಯಾಚು ಥರ ಆಗೋಗ್ತಾನೆ. ಏನು ಮಾಡೋದು? ಇದೇನಿದು? ಇವನ್ಯಾಕೆ ಈ ರೀತಿ ಶಿಲೆ ಥರ ಆಗೋದಾ? ಇಲ್ಲ, ಇವನನ್ನ ಯಾರೋ ಹಿಡಿತದಲ್ಲಿ ಇಟ್ಕೊಂಡು ತಮಗೇನು ಅನ್ಸುತ್ತೋ ಹಾಗೆ ಮಾತಾಡಿಸ್ತಾ ಇದ್ದಾರೆ. ಯಾರದು? ಯಾರಿರ್ಬೋದು? ಸ್ನಾನನ ಯಾವಾಗ ಬೇಕಾದ್ರೂ ಮಾಡ್ಬೋದು. ನೋಡು, ನೀನ್ ಹೀಗೆಲ್ಲ ಹಠ ಮಾಡಿದ್ರೆ ಚೆನ್ನಾಗಿರಲ್ಲ. ಅಲ್ಲಿ ಕೆಳಗಡೆ ಪೂಜೆಗೆ ಎಲ್ಲರೂ ರೆಡಿ ಮಾಡ್ಕೊತಾ ಇದ್ದಾರೆ. ಹಬ್ಬ ದಿವಸ ನೀನ್ ಹೀಗೆ ಕೊಳ್ಕೊಳಕಾಗಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಹೋಗಿ ಸ್ನಾನ ಮಾಡ್ಕೊಂಡು ನೀಟಾಗಿ ರೆಡಿ ಆಗ್ಬಿಡ್ಬಾ. ಏನು ಯೋಚನೆ ಮಾಡ್ತಾ ಇದೀಯಾ? ನಾನು ಸ್ನಾನ ಮಾಡಲ್ಲ, ಆಟ ಆಡಬೇಕು. ಸ್ನಾನ ಮಾಡಿದ್ಮೇಲೂ ಆಟ ಆಡ್ಕೋಬಹುದು ಅಲ್ವೇನೋ ರುದ್ರ? ಇಲ್ಲ, ನಾನು ನಿಮ್ಮ ಮಾತು ಕೇಳಲ್ಲ. ಇಷ್ಟು ಹೊತ್ತು ಒಳ್ಳೆ ಮಾತಲ್ಲಿ ಹೇಳಿದ್ದೀನಿ. ನನ್ನ ಮಾತು ಕೇಳಲಿಲ್ಲ ಅಂದರೆ ಕೋಲ್ ತೊಗೊಂಡು 4 ಬಿಗಿತೀನಿ ಅಷ್ಟೆ. ನೀನೆಲ್ಲಿಗೋ ಬರ್ತಾ ಇದೆಯಾ? ನೀನು ಹೋಗಿ ಸ್ನಾನ ಮುಗಿಸಿ ಆಮೇಲೆ ಕೆಳಗಡೆ ಬರಬೇಕು, ಗೊತ್ತಾಯ್ತಾ? ಯಾಕೆ ಸುಮ್ಮನೆ ಕೂತೆ? ವಿಷ್ಣು! ಮಾವ, ಏನಾಯ್ತು? ಯಾಕೆ ಸುಮ್ಮನೆ ಕೂತಿದ್ದೀರಾ? ವಿಷ್ಣು, ಯಾಕೋ ಹೀಗಿದ್ಯಾ? ಮಾತಾಡೋ ವಿಷ್ಣು! ವಿಷ್ಣು ಮಾತಾಡೋ, ಮಾತಾಡೋ ವಿಷ್ಣು! ನೋಡು, ನಿಮ್ಮಪ್ಪ ಮಾತಾಡ್ತಾನೆ ಇಲ್ಲ. ಏನ್ ಮಾತಾಡ್ಸಿದ್ರು ಸುಮ್ಮನೆ ಕೂತಿದ್ದಾನೆ. ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ ವಿಷ್ಣು, ಅಪ್ಪ ಮಾತಾಡಿ ಅಪ್ಪ. ಅದೇಮ್ಮ ಏನಾಯ್ತು? ಯಾಕೆ ಹಾಕಿರ್ಚ್ಕೊಂಡ್ರಿ? ನೋಡು ನಿನ್ ಗಂಡನ್ನ ಎಷ್ಟು ಮಾತಾಡ್ಸಿದ್ರು ಕಲ್ ತರ ಕೂತಿದ್ದಾನೆ. ರೀ ರೀ ಅಯ್ಯೋ ರೀ, ಏನಾಯ್ತ್ರಿ ನಿಮ್ಗೆ? ಯಾಕೆ ಹೀಗೆ ಕೂತಿದ್ದೀರಾ? ಮಾತಾಡ್ರಿ. ಅಪ್ಪ ಅರ್ಜುನ್, ನಿಮ್ಮಪ್ಪನ ಈ ಸ್ಥಿತಿ ನೋಡ್ತಾ ಇದ್ರೆ ನಂಗೆ ಕೈ ಕಾಲೇ ಆಡ್ತಿಲ್ಲ ಕಣೋ. ಏಕೈಕಿ ಇವನು ಮನೆಗೆ ಬಂದಾಗ್ಲೇ ನನ್ಗೆ ಅನುಮಾನ ಇತ್ತು. ರೀ ಮಾತಾಡ್ರಿ. ಇವನು ವಿಷ್ಣು ಅಲ್ಲ, ನಾಗಿನಿ ಅಂತ. ಅದು ನಿಜ ಅಂತ ಆಯ್ತು. ಈಗ ನನ್ನ ಮಗನ ರೂಪದಲ್ಲಿ ಬಂದು ನಮಗೆ ಮೋಸ ಮಾಡಕ್ ಹೊರಟಿದ್ದಾಳೆ ಆ ನಾಗಿನಿ. ಇಲ್ಲಿ ಬಂದಿರೋದು ಇವನು ನಿಜವಾದ ವಿಷ್ಣುನೇ. ಯಾರ ಹಿಡಿತದಲ್ಲಿದ್ದಾನೆ ಇವನು? ರೀ, ನೀವು ವಾಪಸ್ ಮನೆಗೆ ಬಂದ್ರಿ ಅಂತ ನಾನು ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ? ಈ ಸಂತೋಷ ಇಷ್ಟು ಬೇಗ ಮುಗ್ದು ಹೋಗುತ್ತೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಅತ್ತೆಮ್ಮ, ಏನಾದ್ರೂ ಮಾಡಿ ಅತ್ತೆಮ್ಮ. ನಾನು ಏನು ಅಂತ ಮಾಡ್ಲಿ ಹೇಮ? ನೀನ್ ಯಾವ ಸ್ಥಿತಿಲಿದೆಯೋ ನಾನು ಅದೇ ಸ್ಥಿತಿಲಿದ್ದೀನಿ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅರ್ಜುನ್, ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗೋಣ ಬಾ. ಬನ್ನಿಯಪ್ಪ. ಬೇಡ, ಎಲ್ಲೂ ಕರ್ಕೊಂಡು ಹೋಗೋದು ಬೇಡ. ಎಲ್ಲ ತಾನಾಗೆ ಸರಿ ಹೋಗುತ್ತೆ. ಯಾರ ಕೈವಾಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮಾತಾಡ್ರಿ ಮಾತಾಡ್ರಿ.
ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ. ಬೇಡ, ಎಲ್ಲರೂ ಸುಮ್ಮನೆ ಇರಿ, ಎಲ್ಲ ಸರಿ ಹೋಗುತ್ತೆ. ಏನಾಗಿತ್ತು ನಿನಗೆ? ಒಳ್ಳೆ ಪೊಂಬೆ ತರ ಆಗೋಗ್ಬಿಟ್ಟಿದ್ದಲ್ಲೋ. ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಹೇಳ್ಕೊಂಡ್ಬಿಡ್ರಿ. ಹೇಳೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀರಾ ಅಂತ ನಿಮ್ ಸ್ಥಿತಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಪ್ಪ, ನೀವೀಗ ಮೌನವಾಗಿದ್ದು ನೀವು ನೋವು ಅನುಭವಿಸೋದಲ್ಲದೆ ನಮ್ಮನ್ನು ನೋವು ಅನುಭವಿಸೋ ಹಾಗೆ ಮಾಡಬೇಡಿ. ದಯವಿಟ್ಟು ಏನಾಯಿತು ಅಂತ ಹೇಳಿ. ಮಾತಾಡ್ರಿ. ಕಪ್ ಮೋಡ ಕರಗಿ ಕೆಳಗೆ ನೀರಾಗಿ ಇಡದ ಮೇಲೆ ಮೋಡ ಹೇಗೆ ಬಿಳಿ ಆಗುತ್ತೋ ಹಾಗೆ ಮನ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ನಿಮ್ಮ ಮನ್ಸು ತಿಳಿ ಆಗತ್ತೆ. ಮಾತಾಡ್ರಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು ನನಗೆ. ಏನಾಗಿದೆ ಅನ್ನೋದನ್ನ ನನಗೂ ಹೇಳಲ್ವಾ ನೀವು? ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಹೌದು ಹೇಮ, ಆದರೆ ಎಲ್ಲದಕ್ಕೂ ಒಂದು ಕಾಲ ಸಮಯ ಅಂತ ಇರುತ್ತೆ. ಆ ಸಮಯ ಬಂದಾಗ ಹೇಳ್ತೀನಿ. ಹಿಂದೆ ಏನಾಗಿತ್ತು ಅನ್ನೋದು ನನಗೆ ಬೇಡ ರೀ. ಈಗ ನೀವು ಎಲ್ಲರ ಥರ ಆರೋಗ್ಯವಾಗಿದ್ದೀರಲ್ಲ, ನಂಗೆ ಅದೇ ಸಂತೋಷ. ಇದೇ ಸಂತೋಷದಲ್ಲಿ ನಾನು ಹೋಗಿ ಪೂಜೆ ಮಾಡಿ ಬರ್ತೀನಿ. ಕೊಡಿ. ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಕೈಗೊಂಬೆ ಥರ ಆಗಿದ್ದಾನೆ, ಆದರೆ ಇವನು ಯಾರ ಹಿಡಿತದಲ್ಲಿದ್ದಾನೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ. ನಾನು ಸಂಜೆ ಲಕ್ಷ್ಮೀ ಪೂಜೆ ಅಷ್ಟೊತ್ತಿಗೆ ನಿಮ್ಮನ್ನು ಕರಿತೀನಿ. ರೀ ಅಮೃತ ಅವರೇ, ಬನ್ರಿ ಇಲ್ಲಿ. ನೋಡಿ ಅರ್ಚನ್ ಅವರೇ, ಇವತ್ತು ಹಬ್ಬ. ಇವತ್ತು ತರಲೆ ಹುಡುಗಾಟಿಕೆಲ್ಲ ಮಾಡೋ ಹಾಗಿಲ್ಲ ರೀ. ತರಲೆ ತುಂಟಾಟಿಕೆ ಮಾಡೋದಕ್ಕೆ ಟೈಮು ಗಳಿಗೆ ಅಂತ ಇರೋದಿಲ್ಲ. ಲೈಫಲ್ಲಿ ಖುಷಿಯಾಗಿರ್ಬೇಕು ಅಂತಂದ್ರೆ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಬೇಕು. ಬನ್ನಿ ಇಲ್ಲಿ. ಮಾತಾನೆ ನೀವು ಅಲ್ಲಿಂದನೇ ಹೇಳಿ, ನಾನು ಇಲ್ಲಿಂದನೇ ಕೇಳಿಸ್ಕೊತೀನಿ. ರೀ, ನನ್ನ ಮೇಲೆ ನಿಮ್ಗೆ ಕೋಪನಾ? ಇಲ್ಲಪ್ಪ, ಯಾಕೆ? ಅಲ್ಲ, ಮತ್ತೆ ಯಾಕೆ ಈಗ ನನ್ನ ಗೋಡೆ ಹಾಕೋತೀರಾ? ಇಲ್ಲಿ ಬನ್ನಿ ಅಂದ್ರೆ ಬರಬೇಕು. ಅರ್ಚನ್ ಅವರೇ, ಬರ್ತಾ ಬರ್ತಾ ನೀವು ತುಂಬಾ ತುಂಟಾಗ್ತಾ ಇದ್ದೀರಾ. ಅರ್ಚನ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ಏನಿವತ್ತು? ದೀಪಾವಳಿ.
ಯಾರು ಪೂಜೆ ಮಾಡ್ತಾರೆ? ಲಕ್ಷ್ಮೀ ಪೂಜೆ. ಅಲ್ವಾ? ಎಲ್ಲರೂ ಫೋಟೋಲಿರೋ ಲಕ್ಷ್ಮಿನೋ ಅಥವಾ ವಿಗ್ರಹ ಲಕ್ಷ್ಮಿನೋ ಪೂಜೆ ಮಾಡ್ತಾರೆ. ನಾನು ಜೀವಂತ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ. ಅರ್ಜುನ್ ಅವರೇ, ನಿಮ್ಗೇನಾದ್ರು ತಲೆ ಕೆಟ್ಟಿದ್ಯಾ? ನಾನು ಲಕ್ಷ್ಮಿನಾ? ಹ್ಞೂ ಕಣ್ರಿ, ನೀವು ನನ್ನ ಪಾಲಿನ ಲಕ್ಷ್ಮಿನೇ, ಸೌಂದರ್ಯ ಲಕ್ಷ್ಮಿ. ಸಮಯ ಸಿಕ್ಕಿದ್ರೆ ಸಾಕು ನನ್ನನ್ನು ಹೊಗಳೋದಕ್ಕೆ ಕಾಯ್ತಾ ಇರ್ತೀರಲ್ವಾ ನೀವು? ಛೇಚೆ, ಅಂತ ತಪ್ಪು ಮಾಡೋದಿಲ್ಲ ನಾನು. ಮತ್ತಿನ್ನೇನು? ನಿಮ್ಮನ್ನ ಆರಾಧಿಸ್ತೀನಿ. ಯಾಕ್ರಿ ಕಣ್ಣಲ್ಲಿ ನೀರು? ಬಯಸ್ದೇ ಇದ್ರು ನಿಮ್ಮಂಥ ಒಳ್ಳೆ ಪ್ರೇಮಿ, ನಿಮ್ಮಂಥ ಒಳ್ಳೆ ಸ್ನೇಹಿತ, ನಿಮ್ಮಂಥ ಒಳ್ಳೆ ಗಂಡ ಎಲ್ಲ ಹೆಣ್ಮಕ್ಳಿಗೂ ಸಿಗೋದಿಲ್ಲ. ಅಂಥದ್ರಲ್ಲಿ ಬಯಸ್ದೇ ಇದ್ರು ನನಗೆ ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕಿದ್ದೀರಲ್ಲ, ಅದಕ್ಕೆ. ರೀ ಅಮೃತ ಅವರೇ, ಯಾಕೆ ನೀವು ಇಷ್ಟೊಂದು ಸ್ವಾರ್ಥಿ? ನಾನು ಸ್ವಾರ್ಥಿನ? ಇನ್ನೇನ್ರಿ ಮತ್ತೆ, ನಿಮಗೆ ಮಾತ್ರ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಅಂತ ಹೇಳ್ತಿದ್ದೀರಲ್ಲ, ನನಗೂ ಕೂಡ ಒಳ್ಳೆ ಸ್ನೇಹಿತೆ, ಒಳ್ಳೆ ಪ್ರೇಮಿ, ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ. ನೀವು ಪುಣ್ಯ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ನಿಮ್ಮಂಥ ಹೆಂಡತಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಅದು ಒಂದೊಂದು ಜನ್ಮದಲ್ಲ, 7 ಜನ್ಮದ್ದು.